ನೋಡಿ ಫ್ರೆಂಡ್ಸ್, ಇವತ್ತು ಪೂರಿ ಚಟ್ನಿ ಮಾಡೋಣ. ಅದ್ರ ಸ್ಪೆಷಲ್ ಏನಪ್ಪ ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಪೂರಿ ಚಟ್ನಿ. ನೋಡಿ ಬರ್ತಿದ್ದು ಸಖತ್ತಾಗಿ ಟೇಸ್ಟ್ ಇರುತ್ತೆ. ಬನ್ನಿ ಇದನ್ನು ಮಾಡೋಣ. ನೋಡಿ ಪೂರಿ ಜೊತೆ ಕಾಂಬಿನೇಷನ್ ಇದು. ಈ ಪೂರಿ ಚಟ್ನಿ ಎಲ್ಲೂ ಮಾಡೋದಲ್ಲ, ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಷ್ಟೇ ಮಾಡುತ್ತಾರೆ. ನೋಡಿ ಪೂರಿನೂ ಮಾಡಿದ್ದೀನಿ, ಚಟ್ನಿನೂ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಪೂರಿನೂ ಕೂಡ. ಇವಾಗ ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾಯಿಸಿದ್ದೀನಿ. ಉಗುರು ಬೆಚ್ಚಗೆ ಆದರೆ ಸಾಕು. ಒಂದು ಬಟ್ಲು ಮೈದಾ ಹಿಟ್ಟಿಗೆ 1-2 ಸ್ಪೂನು ಕಾದಿರುವಂಥ ಎಣ್ಣೆ ಹಾಕ್ತೀನಿ. ನೋಡಿ ಅದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡೋಣ. ಒಂದು ಚೂರು ಉಪ್ಪು ಹಾಕೋಣ ರುಚಿಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಮೃದುವಾಗಿ ನಾದ್ಕೋಬೇಕು. ಈ ಥರ ನೋಡಿ ನಾದಿದ್ದೀನಿ. ನೋಡಿ ನಾನು ಚೆನ್ನಾಗಿ ಗಂಟೆಲ್ಲಾರ್ದಂಗೆ ನಾದಿ ಇಡಬೇಕು. ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಪಾತ್ರೆ ಸಹಾಯ ಮುಚ್ಚಿಡಬೇಕು. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟುಬಿಡೋಣ. ಎಣ್ಣೆ ಅದು ಕಾಯ್ತಾ ಇರಲಿ. ಈ ಕಡೆ ನಾವು ಪೂರಿ ಚಟ್ನಿ ಮಾಡೋಣ, ಅಂದರೆ ಪುಟಾಣಿ ಚಟ್ನಿ. ನೋಡಿ 1 ಬಟ್ಲು ಪುಟಾಣಿ ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ತೀನಿ. ನೋಡಿ ನುಣ್ಣಗಾಗಬೇಕು. ನುಣ್ಣಗಾಗಿದೆ ನೋಡಿ. ಅದು ಸೈಡ್ ಇಟ್ಬಿಡೋಣ. ಮೊದಲೇ ನಾನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹೆಚ್ಚಿಟ್ಟಿದ್ದೀನಿ. ನೋಡಿ ಇವಾಗ ಒಗ್ಗರಣೆ ಹಾಕೋಣ. ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಬೇಕು. ಉಳ್ಳಾಗಡ್ಡಿ ಕೂಡ ಚಿಕ್ಕದಾಗಿ ಹೆಚ್ಚಬೇಕು. ನೋಡಿ ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ತೀನಿ. ನೋಡಿ ಜೀರಿಗೆ, ಎರಡು ಚಟ್ಪಟ್ ಅಂತ ಸಿಡಿಲಿ. ಸಣ್ಣದಾಗಿ ಹೆಚ್ಚಕೊಂಡ್ರಂತ ಇಲ್ಲಿಕ ನೀವು ಜಜ್ಜಿ ಕೂಡ ಹಾಕ್ಬೋದು. ಚಿಕ್ಕದಾಗಿ ಹೆಚ್ಚಿದ್ರೂ ನಡೆಯುತ್ತೆ. ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಕರಿಬೇವು ಹಾಕಿದ್ದೀನಿ. ಈರುಳ್ಳಿ ಹಾಕ್ತೀನಿ. ನೋಡಿ ಇವಾಗ ಎಲ್ಲದು ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗಾಗಲಿ. ನೋಡಿ ಈ ಥರ ಪೂರ ಕಪ್ಪಾಗೋವರೆಗೂ ಉರಿಯೋ ಅವಶ್ಯ ಏನಿಲ್ಲ. ಸ್ವಲ್ಪ ಅರಿಶಿನ ಹಾಕೋಣ. ಕಲರಿಗೆ ಅದು ಟೇಸ್ಟಿಗೆ ಚೆನ್ನಾಗುತ್ತೆ. ನೋಡಿ ಈ ಥರ ಮಸ್ತಾಗಿ ಬರುತ್ತೆ ನೋಡಿ ಪೂರಿ ಜೊತೆಗೆ. ಅದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ನೋಡಿ ಸಕ್ಕರೆ ಹಾಕಿದ್ರೇ ಅರಿಶಿನ ಪುಡಿ ಕಲರ್ ಮತ್ತು ಸಕ್ಕರೆ ಮಿಕ್ಸ್ ಆಗಿ ಕಲರ್ ಮಸ್ತಾಗಿ ಬರ್ತೈತಿ. ಇವಾಗ ಸ್ವಲ್ಪ ತಣ್ಣಗಾಗಲಿ. ಅದು ತಣ್ಣಗಾದ ನಂತರ ತಣ್ಣಗಂದ್ರೆ ಒಂದು 5 ನಿಮಿಷ ಬಿಡಬೇಕು. ಒಗ್ಗರಣೆ ಹಾಕಿ 1 ಬಟ್ಲು ಪುಟಾಣಿ ಹಿಟ್ಟಿಗೆ 2 ಬಟ್ಲು ನೀರು ಹಾಕ್ಬೇಕು. ನೋಡಿ ಹಾಕಿದ್ದೀನಿ. ನೋಡಿ ಅದೇನು ಗಂಟಾಗೋದಿಲ್ಲ, ಏನಿಲ್ಲ. ಡೈರೆಕ್ಟಾಗಿ ಅದರಲ್ಲಿ ಹಾಕಿ ಈ ಥರ ಕಲಿಸ್ಬೇಕು. ನೋಡಿ 1 ಗಂಟಾಗಲ್ಲ. ಮತ್ತು ಚಟ್ನಿ ಇಷ್ಟ ಹದ ಇದ್ದರೆ ಸಾಕು. ತುಂಬ ನೀರು ಬೇಡ, ತುಂಬ ಗಟ್ಟಿನೂ ಬೇಡ. ಪೂರಿ ಜೊತೆಗೆ ಮಸ್ತಾಗಿರುತ್ತೆ. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ನೋಡಿ ನೀವು ಈ ಥರ ಚಟ್ನಿ ಮಾಡಿ ನಂಗೆ ಒಂದು ಲೈಕ್ ಕೊಡಿ ಇಷ್ಟ ಆದರೆ. ನೋಡಿ ಇವಾಗ ಚಟ್ನಿ ರೆಡಿ ಆಯಿತು. ಮೊದಲೇ ನಾವು ಹಿಟ್ಟು ನಾದ್ಕೊಂಡು ಇಟ್ಟಿದ್ನಲ್ಲ, ಅದನ್ನು ಇವಾಗ ಪೂರಿ ಮಾಡ್ತೀನಿ. ನೋಡಿ ಒಂದೊಂದೇ ಹುಳಿ ಹರಿದಾಡ್ತಾ ಇದ್ದೀನಿ. ನೋಡಿ ಹಿಟ್ಟು ತುಂಬ ನೆನೆಯೋದು ಅವಶ್ಯ ಏನಿಲ್ಲ. ಯಾಕಂತಂದ್ರೆ ನಾ ಎಣ್ಣೆ ಹಾಕಿದ್ದೀನಿ, ಸೋಡಾ ಪುಡಿ ಹಾಕಿಲ್ಲ. ನೋಡಿ ಅದಕ್ಕೆ ಒಂದು 5 ನಿಮಿಷ 10 ನಿಮಿಷ ನೆನೆದ್ರೆ ಸಾಕು. ನೋಡಿ ಇವಾಗ ನಾನು ಎಲ್ಲನೂ ಪೂರಿ ಲಟ್ಟಿಸಿ ಇಡ್ತೀನಿ. ನೋಡಿ ಈಗ ತುಂಬ ದಪ್ಪನೂ ಬೇಡ, ತೆಳುವೂ ಬೇಡ, ಮೀಡಿಯಮ್ ಸೈಜ್ ಪೂರಿ ಮಾಡಿ ಒಂದು ಸೈಡ್ ಎತ್ತಿಟ್ಕೊಂಡ್ರೆ ಸಾಕು. 7-8 ಮಾಡಿ ಇಟ್ಕೋಬೇಕು. ನೋಡಿ ನಾನು ಇಟ್ಟಿದ್ದೀನಿ. ನೋಡಿ ಇವಾಗ ಮಾಡಿ ಇವಾಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ವಲ್ಲ, ಎಣ್ಣೆ ಕಾದೈತೆ. ನೋಡಿ ಒಂದೊಂದೇ ಪೂರಿ ಹಾಕೋಣ. ನೋಡಿ ಒಂದು ಪೂರಿ ಹಾಕಿದ್ದೀನಿ. ನೋಡಿ ಎಷ್ಟು ಮಸ್ತಾಗಿ ಉಬ್ತಾ ಇದ್ದಾವೆ. ಸೋಡಾ ಪುಡಿ ಹಾಕ್ಲಿಕ್ಕೂ ಈ ಥರ ಉಬ್ತಾವೆ. ನೋಡಿ ಮತ್ತು ಕ್ರಿಸ್ಪಿಯಾಗಿ ಬರ್ತಾವೆ.
ನೋಡಿ ಒಂದೊಂದು ನಾ ಮಾಡಿಟ್ಕೊಂಡಿದ್ದೆ ಎಲ್ಲದು ಪೂರಿ ಲಟ್ಟಿಸಿಟ್ಟಿದ್ದೀನಿ. ಅವನ್ನೆಲ್ಲ ಹಾಕಿ ಕರೆದಿಡ್ತೀನಿ ನೋಡಿ. ನೀವು ಮನೆಯಲ್ಲಿ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಪೂರಿ ಕೂಡ ಎಷ್ಟು ಚೆನ್ನಾಗಿ ಬರ್ತಾವೆ. ಈ ಹದ್ದದಲ್ಲಿ ನೀವು ಮಾಡಿದ್ರೆ ಮಸ್ತಾಗಿ ಬರ್ತೈತಿ. ಪೂರಿ ಅಂತೂ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ರೆ ಕರಗ್ತಾವೆ. ಆ ಥರ ಪೂರಿ ಬರ್ತಾವೆ. ಚಟ್ನಿ ಅಂತೂ ಮಸ್ತಾಗಿ ಬರುತ್ತೆ. ಚಟ್ನಿಗೆ ಮುಖ್ಯವಾಗಿ ಸಕ್ಕರೆ ಹಾಕೊಂಡು ತಿನ್ಬೇಕು ನೋಡಿ, ಮಸ್ತಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ನಂಗೆ ಹೇಳ್ತೀರಿ. ನೋಡಿ ಪೂರಿ ಎಷ್ಟು ಮಸ್ತಾಗಿ ಬರ್ತಾವೆ. ಒಂದು 5 ನಿಮಿಷ 10 ನಿಮಿಷ ನೆನೆದ್ರೆ ಸಾಕು ನೋಡಿ. ಅದು ಹಿಟ್ಟು ತುಂಬ ನೆನೆಸೋದೇನು ಬೇಡ, ಪಟಾಪಟ ಅಂತ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಗುಡ್ತಾವೆ, ಎಷ್ಟು ಕೆಂಪು ಕಲರ್ ಬರ್ತಾವೆ ನೋಡಿ. ಈ ಥರ ನಾನು ಅಲಂಕಾರ ಮಾಡಿದ್ದೀನಿ ನೋಡಿ. ಪೂರಿ ಅಂತೂ ಚಟ್ನಿ ಅಂತ ಹಬ್ಬ ನೋಡಿದರೆ ತಿನ್ಬೇಕು ಅನಿಸುತ್ತೆ. ನೀವು ಮಾಡಿ ಫ್ರೆಂಡ್ಸ್. ಬಾಯ್.